ಎಲ್ಲರಿಗೂ ನಮಸ್ಕಾರಗಳು. ರುಬೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳು 2026ರ ಬಗ್ಗೆ ತಿಳಿದುಕೊಳ್ಳೋಣ. QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳು ಇದನ್ನ ಯಾರು ಬಿಡುಗಡೆ ಮಾಡುತ್ತಾರೆ? ಇದನ್ನ ಜಾಗತಿಕ ಉನ್ನತ ಶಿಕ್ಷಣ ಸಲಹಾ ಸಂಸ್ಥೆ ಕ್ವಾಕ್ವೇರಲ್ಲಿ ಸೈಮನ್ಸ್ ವಾರ್ಷಿಕವಾಗಿ ಪ್ರಕಟಿಸುತ್ತದೆ. ಇತ್ತೀಚೆಗೆ ಈ ವರದಿ ಬಿಡುಗಡೆಯಾಗಿದೆ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. QS ಶ್ರೇಯಾಂಕಗಳು ವಿಶ್ವವಿದ್ಯಾನಿಲಯಗಳನ್ನು ಶೈಕ್ಷಣಿಕ ಖ್ಯಾತಿ, ಒಟ್ಟಾರೆ ಅಂಕಗಳು, ಉದ್ಯೋಗದಾತರ ಖ್ಯಾತಿ ಮತ್ತು ಉದ್ಯೋಗ ಫಲಿತಾಂಶಗಳು ಸೇರಿದಂತೆ ಹಲವಾರು ನಿಯತಾಂಕಗಳ ಮೇಲೆ ಮೌಲ್ಯಮಾಪನ ಮಾಡುತ್ತದೆ. 2020ರ ಆವೃತ್ತಿಯು 8467 ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡಿದೆ ಮತ್ತು 100ಕ್ಕೂ ಹೆಚ್ಚು ದೇಶಗಳ 1500ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಒಳಗೊಂಡಿದೆ. ಇದು ಜಾಗತಿಕ ಉನ್ನತ ಶಿಕ್ಷಣದ ಕಾರ್ಯಕ್ಷಮತೆಯಲ್ಲಿ ಬದಲಾವಣೆಗಳನ್ನು ಗುರುತಿಸುತ್ತದೆ. ಈ ವರ್ಷದ ಶ್ರೇಯಾಂಕಗಳು ಹೊಸ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೈವಿಧ್ಯತೆ ಮೆಟ್ರಿಕ್ ಅನ್ನು ತೂಕವಿಲ್ಲದ ಸೂಚಕವಾಗಿ ಪರಿಚಯಿಸಿದೆ. ಅಮೆರಿಕಾದ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸತತ 14ನೇ ವರ್ಷವೂ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇದರ ನಂತರ ಇಂಪೀರಿಯಲ್ ಕಾಲೇಜು ಲಂಡನ್ ಮತ್ತು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯಗಳು 6ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಏರಿವೆ. ಮೊದಲ 10 ಸ್ಥಾನಗಳಲ್ಲಿರುವ ಇತರ ಸಂಸ್ಥೆಗಳಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಹಾರ್ವರ್ಡ್ ವಿಶ್ವವಿದ್ಯಾಲಯ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ETH ಜ್ಯೂರಿಚ್ ಸಿಂಗಾಪುರ್ ರಾಷ್ಟ್ರೀಯ ವಿಶ್ವವಿದ್ಯಾಲಯ, ಲಂಡನ್ ವಿಶ್ವವಿದ್ಯಾಲಯ ಮತ್ತು ಕ್ಯಾಲೆಕ್ಟ್ ಸೇರಿವೆ. ಪಟ್ಟಿಯಲ್ಲಿ 192 ಸಂಸ್ಥೆಗಳು ಸ್ಥಾನ ಪಡೆದಿದ್ದು, ಹೆಚ್ಚಿನವು ಸುಧಾರಿತ ಸ್ಥಾನಗಳನ್ನು ತೋರಿಸುತ್ತಿರುವ ಮೂಲಕ ಅಮೆರಿಕ ಒಟ್ಟಾರೆಯಾಗಿ ಹೆಚ್ಚು ಪ್ರಾತಿನಿಧ್ಯ ಹೊಂದಿರುವ ದೇಶವಾಗಿ ಉಳಿದಿದೆ. ಚೀನಾ ತನ್ನ ಬಲವಾದ ಅಸ್ತಿತ್ವವನ್ನು ಮುಂದುವರೆಸಿದೆ. ಪೆಕಿಂಗ್ ವಿಶ್ವವಿದ್ಯಾಲಯ 14ನೇ ಸ್ಥಾನದಲ್ಲಿ, ಸಿಂಘುವಾ ವಿಶ್ವವಿದ್ಯಾಲಯ 17ನೇ ಸ್ಥಾನಕ್ಕೆ ಏರಿದೆ. ಚೀನಾದ ಮತ್ತೊಂದು ವಿಶ್ವವಿದ್ಯಾಲಯವಾದ ಫುಡಾನ್ ವಿಶ್ವವಿದ್ಯಾಲಯ 30ನೇ ಸ್ಥಾನವನ್ನ ತಲುಪಿದೆ. ಹಾಂಗ್ಕಾಂಗ್ನ ಚೀನಿ ವಿಶ್ವವಿದ್ಯಾಲಯ 32ನೇ ಸ್ಥಾನವನ್ನ ಪಡೆದುಕೊಂಡಿದೆ. 2026ರ ಪಟ್ಟಿಯಲ್ಲಿ ಭಾರತದ 54 ಸಂಸ್ಥೆಗಳು ಸ್ಥಾನ ಪಡೆದಿದ್ದು, ಭಾರತವು ಶ್ರೇಯಾಂಕದಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ಸಾಧಿಸಿದೆ. ಇದರೊಂದಿಗೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಚೀನಾ ನಂತರ ಭಾರತವು ಜಾಗತಿಕವಾಗಿ ಹೆಚ್ಚು ಪ್ರತಿನಿಧಿಸುವ 4ನೇ ರಾಷ್ಟ್ರವಾಗಿದೆ. ಈ ವರ್ಷ 8 ಭಾರತೀಯ ವಿಶ್ವವಿದ್ಯಾಲಯಗಳು ಹೊಸದಾಗಿ ಪ್ರವೇಶ ಪಡೆದಿವೆ. ಇದು ಇತರ ದೇಶಕ್ಕಿಂತ ಅತ್ಯಧಿಕವಾಗಿದೆ. ಇದು QS ಶ್ರೇಯಾಂಕದಲ್ಲಿ ಭಾರತವು ವೇಗವಾಗಿ ಬೆಳೆಯುತ್ತಿರುವ G20 ರಾಷ್ಟ್ರವಾಗಿ ಸ್ಥಾನವನ್ನ ಗುರುತಿಸುತ್ತದೆ. ಭಾರತೀಯ ತಂಡವನ್ನ ಮುನ್ನಡೆಸುತ್ತಿರುವ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ದೆಹಲಿ ಜಾಗತಿಕವಾಗಿ 123ನೇ ಸ್ಥಾನಕ್ಕೆ ಏರಿದೆ. ಅಮೆರಿಕದ ಜಾರ್ಜಿಯಾ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಜಂಟಿಯಾಗಿ ಶ್ರೇಯಾಂಕವನ್ನ ಪಡೆದಿದೆ. ಇದು 2024ರಲ್ಲಿ 197ನೇ ಸ್ಥಾನದಲ್ಲಿತ್ತು. ಕಳೆದ ವರ್ಷದ ಸಾರ್ವಕಾಲಿಕ ಗರಿಷ್ಠ 118 ಸ್ಥಾನದಿಂದ ಕೆಳಗಿಳಿದಿದ್ದರೂ IIT ಬಾಂಬೆ ಜಾಗತಿಕ ಅಗ್ರ 130ರಲ್ಲಿ ಸ್ಥಾನ ಪಡೆದು ಒಟ್ಟಾರೆಯಾಗಿ 129ನೇ ಸ್ಥಾನದಲ್ಲಿದೆ. IIT ಮದ್ರಾಸ್ 180ನೇ ಸ್ಥಾನವನ್ನ ಪಡೆದಿದೆ ಮತ್ತು ಇದು ಮೊದಲ ಬಾರಿಗೆ ಜಾಗತಿಕ ಟಾಪ್ 200 ಅನ್ನ ಪ್ರವೇಶಿಸಿದೆ. 2026ರ QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಟಾಪ್ 10 ಭಾರತೀಯ ಸಂಸ್ಥೆಗಳು: IIT ದೆಹಲಿ 123ನೇ ಸ್ಥಾನ, IIT ಬಾಂಬೆ 129ನೇ ಸ್ಥಾನ, IIT ಮದ್ರಾಸ್ 180, IIT ಖರಗ್ಪುರ್ 215, IISc ಬೆಂಗಳೂರು 219, IIT ಕಾನ್ಪುರ್ 222, ದೆಹಲಿ ವಿಶ್ವವಿದ್ಯಾಲಯ 328, IIT ಗುವಾಹಟಿ 334, IIT ರೂರ್ಕಿ 339, ಅಣ್ಣಾ ವಿಶ್ವವಿದ್ಯಾಲಯ 465ನೇ ಸ್ಥಾನವನ್ನ ಪಡೆದುಕೊಂಡಿವೆ. ಇವು QS ವಿಶ್ವವಿದ್ಯಾಲಯ ಶ್ರೇಯಾಂಕ 2026ರಲ್ಲಿ ಇರತಕ್ಕಂತಹ ಟಾಪ್ 10 ಭಾರತೀಯ ಸಂಸ್ಥೆಗಳಾಗಿವೆ. QS ವಿಶ್ವವಿದ್ಯಾಲಯ ಸೂಚ್ಯಂಕದಲ್ಲಿ
ಅಮೆರಿಕದ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.